ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ರೈತರಿಗೆ ಸರ್ಕಾರ ಕಡೆಯಿಂದ ಈಗ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅದೇನಪ್ಪ ಅಂತ ನೀವು ಕೇಳ್ತಾ ಇರ್ಬೋದು. ಕರ್ನಾಟಕ ಸರ್ಕಾರದಿಂದ ಆರಂಭಗೊಂಡಿದೆ ಭೂ ಒಡೆತನ ಯೋಜನೆ. ಹೌದು ವೀಕ್ಷಕರೇ, ಭೂ ಒಡೆತನ ಯೋಜನೆಯಲ್ಲಿ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಕೂಡ 25 ಲಕ್ಷ ನೆರವು ಸಿಗುತ್ತದೆ. ಈ ಒಂದು ಯೋಜನೆಯನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೀನಿ. ಈ ಒಂದು ಯೋಜನೆಯ ಜಾರಿಗೆ ಸಿಗುತ್ತದೆ ಮತ್ತು ಎಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಿದರೆ ಈ ಒಂದು ಯೋಜನೆ ನಿಮಗೆ ಉಪಯುಕ್ತವಾಗುತ್ತದೆ ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಈ ಒಂದು ಯೋಜನೆಯನ್ನು ಉದ್ದೇಶವೇನು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೆ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಲ್ಲಿ ಈ ಒಂದು ಯೋಜನೆಯ ಉದ್ದೇಶ ಏನು ಅಂದರೆ, ಭೂ ಒಡೆತನ ಯೋಜನೆಯು ಪ್ರತಿಯೊಬ್ಬರಿಗೂ ಕೂಡ ಸಿಗುವ ಒಂದು ಯೋಜನೆಯಾಗಿದೆ. ಬಡ ರೈತ ಮಹಿಳಾ ಕೃಷಿ ಕಾರ್ಮಿಕ ಸ್ವಂತ ಭೂಮಿಯನ್ನು ನೀಡುವುದಕ್ಕೆ ಈ ಒಂದು ಯೋಜನೆಯನ್ನು ಉದ್ದೇಶಿಸಲಾಗಿದೆ ಮತ್ತು ಇಲ್ಲಿ ಗೌರವಾನ್ವಿತ ಭೂ ಮಾಲೀಕತ್ವದ ನೀಡುವುದಕ್ಕೆ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆಯ ಸಿಗುವಂತೆ ಮಾಡಿದೆ. ಸರ್ಕಾರದಿಂದ ಕೃಷಿ ಕ್ಷೇತ್ರದಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ತಿರುವುದು ಸಹಾಯವನ್ನು ಪಡೆದುಕೊಂಡಿದೆ. ಈ ಒಂದು ಉದ್ದೇಶದಿಂದ ರೈತರಿಗೆ ಸಿಗುತ್ತದೆ. ಸ್ನೇಹಿತರೆ, ಈ ಒಂದು ಯೋಜನೆಯ ಅಡಿಯಲ್ಲಿ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೂಲಕವಾಗಿ ಜಾರಿಗೊಳಿಸಲಾಗಿದೆ. ಅಂದರೆ ಇಲ್ಲಿ ಸರ್ಕಾರದಿಂದ ನೆರವಾಗುವ ಈ ಒಂದು ಸಂಸ್ಥೆಗಳ ಮೂಲಕ ನಿಮಗೆ ನಿಮ್ಮ ಹೆಸರಿನಲ್ಲಿ ಭೂ ದಾಖಲೆಗಳನ್ನು ಮಾಡಿಸಿಕೊಳ್ಳುವ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಬಹಳಷ್ಟು ಜನರು ಕನಸಾಗಿದೆ, ನಾವು ಭೂಮಿಯನ್ನು ತೆಗೆದುಕೊಳ್ಳಬೇಕಪ್ಪ ಮತ್ತು ನಾವು ಭೂಮಿಯನ್ನು ಖರೀದಿ ಮಾಡಬೇಕು ಅನ್ನುವರು ಈಗ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ 25 ಲಕ್ಷವರೆಗೂ ಕೂಡ ಹಣದ ನೆರವನ್ನು ಕೂಡ ನೀಡುತ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ನೀವು ಜಮೀನನ್ನು ತೆಗೆದುಕೊಳ್ಳಬಹುದು. ಭೂ ಒಡೆತನ ಯೋಜನೆಯಿಂದ ಅಂತ ಕೂಡ ಸರ್ಕಾರದಿಂದ ನಿಗದಿಪಡಿಸಲಾಗಿದೆ. ಮತ್ತು ಸ್ನೇಹಿತರೆ, ಇಲ್ಲಿ 2 ರೀತಿಯಾಗಿ ನಿಮಗೆ ನೀಡ್ತಾ ಇದ್ದಾರೆ. ಎಷ್ಟು ಸಹಾಯಧನ ಮತ್ತು ನಿಮಗೆ ಸಿಗುತ್ತದೆ ಮತ್ತು ಎಷ್ಟು ಸಾಲ ನಿಮಗೆ ಸಿಗುತ್ತದೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತು ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋವನ್ನು ನೀವು ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಂದ ಸಬ್ಸಿಡಿ ಎಷ್ಟು ಸಿಗುತ್ತದೆ ಅಂದರೆ 12,50,000 ಸಿಗುತ್ತದೆ ಮತ್ತು ಬಾಕಿ ಇದ್ದ ಸಾಲ ಅಂದರೆ ಇಲ್ಲಿ ಬಾಕಿ ಬ್ಯಾಂಕಿಗೆ ನೀವು ಮರುಪಾವತಿ ಮಾಡಬೇಕಾಗಿರುವ ಮೊತ್ತ ಎಷ್ಟು ಅಂದರೆ 12,50,000 ನೀವು ಮರುಪಾವತಿ ಮಾಡಬೇಕು. ಇಲ್ಲಿ 25 ಲಕ್ಷ ನಿಮಗೆ ಸಿಕ್ಕರೆ 12,50,000 ನಿಮ್ಮದಾಗಿರುತ್ತದೆ ಮತ್ತು ಇಲ್ಲಿ ಮರುಪಾವತಿ ಮಾಡಬೇಕಂದ್ರೆ ಮೊತ್ತ 12,50,000 ವಾಗಿದೆ. ಇಲ್ಲಿ ಕರ್ನಾಟಕದ ಉಳಿದ ಜಿಲ್ಲೆಗಳಿಗೆ ಎಷ್ಟು ಸಿಗುತ್ತದೆ ಅಂದರೆ ಗರಿಷ್ಠ ಘಟಕದ ವೆಚ್ಚ 20 ಲಕ್ಷವಾಗಿರುತ್ತದೆ. ಸಬ್ಸಿಡಿ ವೆಚ್ಚ ಅಂದರೆ 10 ಲಕ್ಷ ಮತ್ತು ಸಾಲದ ವೆಚ್ಚ 10 ಲಕ್ಷವಾಗಿದೆ. ಈ ಒಂದು ಸಾಲದ ವೆಚ್ಚಕ್ಕೆ 6ರಷ್ಟು ಬಡ್ಡಿಯನ್ನು ನಿಗದಿಪಡಿಸಲಾಗಿದೆ. ಹೌದು ಸ್ನೇಹಿತರೆ, ಈ ಒಂದು ಸಾಲದ ಮೇಲೆ ಗರಿಷ್ಠ 6% ಬಡ್ಡಿಯನ್ನು ನಿಗದಿಪಡಿಸಲಾಗಿದೆ. ಇಲ್ಲಿ 10 ವರ್ಷದ ಒಳಗೊಂಡ ನೀವು ಅವಕಾಶ ನಿಮ್ಮದಾಗಿದೆ ಮತ್ತು ಇಲ್ಲಿ 10 ವರ್ಷದವರೆಗೂ ಕೂಡ ನೀವು ಕಂತಾಗಿ ನೀವು ಮರುಪಾವತಿ ಮಾಡಬೇಕು ಅಂತ ಕೂಡ ತಿಳಿಸಲಾಗಿದೆ. ಈ ಒಂದು ಯೋಜನೆ ಸ್ನೇಹಿತರೆ, ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಖರೀದಿಸಬಹುದಾದ ಭೂಮಿ ಪ್ರಮಾಣ ಯಾವ ರೀತಿ ಇರಬೇಕು ಅಂತ ಕೂಡ ನಿಗದಿಪಡಿಸಲಾಗಿದೆ. ಹಾಗೆ ಕನಿಷ್ಠ 2 ಎಕರೆ ಭೂಮಿಯನ್ನು ಖರೀದಿ ಮಾಡಬಹುದು ಅಥವಾ 1 ಎಕರೆ ನೀರಾವರಿ ಭೂಮಿಯನ್ನು ಖರೀದಿ ಮಾಡಬಹುದು ಅಥವಾ ಅರ್ಧ ಎಕರೆ ತೋಟಗಾರಿಕೆ ಭೂಮಿಯನ್ನು ಕೂಡ ನೀವು ಖರೀದಿ ಮಾಡಬಹುದು. ಈ ಒಂದು ಮೂರರಲ್ಲಿ ಒಂದನ್ನು ಮಾತ್ರ ನೀವು ಖರೀದಿ ಮಾಡಬೇಕಾಗುತ್ತದೆ. ಈ ಒಂದು ಪ್ರಮಾಣ ಪತ್ರದಲ್ಲಿ ನೀವು ನಿಮ್ಮ ಹೆಸರಿನಲ್ಲಿ ನಿಜವಾದ ಭೂಮಿ ದಾಖಲಿಸಬೇಕು ಅಂತ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಹಾಗೆ ಭೂಮಿ ಖರೀದಿಸುವ ನಿಯಮಗಳು ಕಡ್ಡಾಯವಾಗಿ ಅಂದರೆ ಈ ಒಂದು ಭೂಮಿ ನಿಮ್ಮ ವಾಸಸ್ಥಳದಿಂದ ಗರಿಷ್ಠ 10 ಕಿಲೋಮೀಟರ್ ಒಳಗಡೆ ಇರಬೇಕು ಅಂತ ಕೂಡ ನಿಗದಿಪಡಿಸಲಾಗಿದೆ ಮತ್ತು ಭೂಮಿ ನಿಮ್ಮ ಯೋಗ್ಯ ಕೃಷಿ ಭೂಮಿ ಆಗಬೇಕು. ಯಾವ ವಿವಿಧ ಅಥವಾ ಕಾನೂನಿನ ತೊಂದರೆಗೆ ಇರಬಾರದು ಅಂತ ಕೂಡ ನಿಗದಿಪಡಿಸಲಾಗಿದೆ.
ಹಾಗೆ ಭೂಮಿ ಈಗಾಗಲೇ ವ್ಯವಹಾರಗಳಿರುವ ಕೃಷಿ ಭೂಮಿ ಆಗಿರಬೇಕು ಅಂತ ತಿಳಿಸಲಾಗಿದೆ. ನೀವು ಈ ಒಂದು ನಿಯಮಗಳನ್ನು ಪಾಲಿಸಿ ಅರ್ಜಿ ಹಾಕಬೇಕಾ ಅಂತ ಕೂಡ ಸರ್ಕಾರದಿಂದ ನಿಗದಿಪಡಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸುವ ವಿಧಾನ ಎಲ್ಲಿ ಅಂದರೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಸೇವಾ ಸಿಂಧು ಪೋರ್ಟಲ್ ಹಾಗೂ ಗ್ರಾಮ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೀನಿ. ಅಗತ್ಯ ದಾಖಲೆಗಳು ಏನೆಲ್ಲ ಬೇಕಂದ್ರೆ ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಹಾಗೂ ತಹಸೀಲ್ದಾರ್ ಕಚೇರಿ ಭೂ ರಹಿತ ಪ್ರಮಾಣ ಪತ್ರ ಬೇಕಾಗುತ್ತದೆ ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತದೆ. ಭಾವಚಿತ್ರ, ಒಂದು ಫೋಟೋ ಬೇಕಾಗಿರುತ್ತದೆ. ಜಮೀನಿನ ಮಾರಾಟ ಮುಚ್ಚಳಿಕೆ ಪತ್ರ ಮತ್ತು ವಂಶಾವಳಿ ಪತ್ರ, ಕುಟುಂಬದ ಸದಸ್ಯರ ನಿರಕ್ಷಾಪಣೆ ಪತ್ರ ಮತ್ತು ಇತ್ತೀಚಿನ ಪಹಣಿ ಮತ್ತು ಕೂಡ ಬೇಕಾಗುತ್ತದೆ. 13 ವರ್ಷದ IC ಪತ್ರ ಕೂಡ ಬೇಕಾಗುತ್ತದೆ ಅಂತ ಕೂಡ ನಿಗದಿಪಡಿಸಲಾಗಿದೆ. ಈ ಎಲ್ಲ ವಿವರಗಳ ಪೂರ್ಣಗೊಳಿಸಿದ್ದರೆ ನಂತರ ನೀವು ಈ ಒಂದು ಡಾಕ್ಯುಮೆಂಟ್ ನಿಮ್ಮದಲ್ಲಿದ್ದರೆ ನೀವು ಖಂಡಿತವಾಗಿ ನೀವು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅರ್ಹರು ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ಏನಾದರೆ ನಿಮ್ಗೆ ಇಷ್ಟ ಆದರೆ ಪ್ರತಿಯೊಬ್ಬರು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.